ಹೇ ಹಾಯ್ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಜಿಮ್ ಹೋಗೋಕ್ಕಾಗದೇ ಇರೋರಿಗೆ ಮನೆಯಲ್ಲೇ ತೂಕ ಕಡಿಮೆ ಮಾಡ್ಕೊಳ್ಳೋದು ಹೇಗೆ, ಹೊಟ್ಟೆ ಬೊಜ್ಜು ಕರಗಿಸೋದು ಹೇಗೆ, ಶುರು ಮಾಡೋಣ ಅಲ್ವಾ ವರ್ಕೌಟ್ನ. ಮೊದಲಿಗೆ ವಾರ್ಮಪ್ ಮಾಡ್ಕೊಳ್ಳಿ, ನಂತರ ಶುರು ಮಾಡಿ. ನೀವು ಜಂಪಿಂಗ್ ಜಾಕ್ಸ್ ಅಂತಾರೆ ಇದನ್ನು. 30 x 3 ಸೆಟ್ಸ್ ಮಾಡಿ, ಕೌಂಟ್ ಮಾಡ್ಕೊಳ್ಳಿ 1 2 3 ಅಂತ. ಹೆಡ್ಫೋನ್ಸ್ ಇದ್ದರೆ ಹೆಡ್ಫೋನ್ಸ್ ಹಾಕೊಂಡು ಮ್ಯೂಸಿಕ್ ಕೇಳ್ಕೊಂಡು ಮಾಡಿ, ಆಗ ನಿಮ್ಗೆ ಅಷ್ಟೊಂದು ಸುಸ್ತಾಗಲ್ಲ. ಓಕೆ, ನೆಕ್ಸ್ಟ್ ಎಕ್ಸಸೈಸ್ಗೆ ಹೋಗೋಣ. ಹೈ ನೀಸ್ ಜಂಪ್ ಅಂತಾರೆ. ಇದು ಕೂಡ ನೀವು 30 x 3 ಸೆಟ್ಸ್ ಮಾಡಿ. ಹೆಂಗಪ್ಪ ಅಂದರೆ ಹೊಟ್ಟೆ ಹತ್ರ ಕೈ ಇಟ್ಕೊಳ್ಳಿ, ಕಾಲನ್ನ ಜಂಪ್ ಮಾಡಿ ಕೈಗೆ ತಾಗ್ಸೋಕೆ ಟ್ರೈ ಮಾಡಿ. ಆಗ ಹೊಟ್ಟೆ ಭಾಗ ಕರ್ಗಕ್ಕೆ ನಿಮಗೆ ಈಸಿ ಆಗುತ್ತೆ. ಸುಸ್ತಾಯ್ತಾ, ಬ್ರೇಕ್ ತೊಗೊಳ್ಳಿ. ಇಷ್ಟು ಮಾಡಿದ್ಮೇಲೆ ನೆಕ್ಸ್ಟ್ ಮೂವ್ ಆಗೋಣ. ಇದು ಸ್ಕ್ವಾಟ್ಸ್. ಆಲ್ಮೋಸ್ಟ್ ತುಂಬ ಜನಕ್ಕೆ ಗೊತ್ತಿರುತ್ತೆ. 50 x 2 ಸೆಟ್ಸ್ ಮಾಡಿ, ಅಂದರೆ 1 ಇಂದ 50 ತನಕ 1 ಕೌಂಟ್, ಬ್ರೇಕ್ ತೊಗೊಳ್ಳಿ, ಮತ್ತೊಂದು ಸೆಟ್ ಮಾಡಿ. ಎಷ್ಟು ಸಾಧ್ಯನೋ ಅಷ್ಟು ಕೆಳಗೆ ಹೋಗಲಿಕ್ಕೆ ಟ್ರೈ ಮಾಡಿ, ಆಗ ನಿಮಗೆ ರಿಸಲ್ಟ್ ಚೆನ್ನಾಗಿ ಬರುತ್ತೆ. ಮೇಕ್ ಶ್ಯೂರ್ ಡೈಲಿ ವಾಟರ್ ಇಂಟೇಕ್ ಚೆನ್ನಾಗಿ ಮಾಡ್ತಾ ಇದ್ದೀವಿ ಅಂತ. ಬೇಸಿಗೆ ಬೇರೆ ಶುರು ಆಗಿದೆ, ಬಾಡಿ ಡಿಹೈಡ್ರೇಷನ್ ಆಗುತ್ತೆ. ನೀರು, ಎಳ್ನೀರು, ಜ್ಯೂಸು ಎಲ್ಲ ನೆಮ್ಮದಿ ಅನಿಸೋ ತನಕ ಕುಡೀರಿ. ಓಕೆನಾ? ಓಕೆ, ನೆಕ್ಸ್ಟ್ ಈಗ ಜಂಪಿಂಗ್ ಸ್ಕ್ವಾಟ್ಸ್ ಮಾಡೋಣ. ಸೇಮ್ ನೀವು ಇಷ್ಟೊತ್ತು ಸ್ಕ್ವಾಟ್ಸ್ ಮಾಡಿದ್ರಲ್ಲ, ಹಾಗೆ ಜಂಪ್ ಮಾಡಿ ಮಾಡೋದಷ್ಟೇ. ಅಗೇನ್ ಜಂಪ್ ಮಾಡಿ, ಸ್ಕ್ವಾಟ್ಸ್ ಕೂತ್ಕೊಳ್ಳಿ. ಹೀಗೆ 30 ಬಹುಶಃ ಕಷ್ಟ ಆಗ್ಬೋದು ಸ್ಟಾರ್ಟ್ ಮಾಡ್ತಾ ಇರೋರಿಗೆ, ಅಂದರೆ ಹೊಸೊಬ್ಬರಿಗೆ. ಸೊ 15 x 3 ಸೆಟ್ಸ್ ಮಾಡಿ. 15 ಸಲ 1 ಕೌಂಟ್, ಬ್ರೇಕ್ ತೊಗೊಳ್ಳಿ, 2 ಟೈಮ್ಸ್ ಬ್ರೇಕ್ ತೊಗೊಂಡು ಕಂಟಿನ್ಯೂ ಮಾಡಿ. ತುಂಬ ತೂಕ ಜಾಸ್ತಿ ಇದೆ ಅನ್ನೋರು ಜಂಪ್ ಮಾಡೋಕ್ಕೆಲ್ಲ ಹೋಗಬೇಡಿ, ಸ್ವಲ್ಪ ಅವಾಯ್ಡ್ ಮಾಡಿ. ಯಾಕಂದರೆ ನೀ ಭಾಗ ಇಂಜುರಿ ಆಗೋ ಚಾನ್ಸಸ್ ಇರುತ್ತೆ. 1-2 ಸಲ ಟ್ರೈ ಮಾಡಿ, ಆಗುತ್ತೆ ಅಂದಾಗ ಡೈಲಿ ನಂಬರ್ಸ್ನ ಇನ್ಕ್ರೀಸ್ ಮಾಡ್ಕೊಂಡು ಹೋಗಿ ಅಷ್ಟೇ. ಈಗ ಬರ್ಫೀಸ್ ಮಾಡ್ತಾ ಇರೋದು ನಾವು. ಜಂಪ್ ಮಾಡಿ ಕೆಳಗೆ ಈ ಥರ ಲೇ ಡೌನ್ ಆಗೋದು. ಇದು ಕೂಡ ಸ್ವಲ್ಪ ಸುಸ್ತು ಮಾಡ್ಬೋದು ನಿಮ್ಮನ್ನು. ಸೊ ನಿಧಾನಕ್ಕೆ ಟ್ರೈ ಮಾಡಿ. ನೆನ್ಪಿಟ್ಕೊಳ್ಳಿ, ಇವತ್ತಿನ ಪೇಯ್ನ್ ಇದೆಯಲ್ಲ, ನಾಳೆ ನಿಮಗೆ ಖುಷಿ ಕೊಡುತ್ತೆ. ನಿಮ್ಮನ್ನ ನೀವು ಮಿರರಲ್ಲಿ ನೋಡ್ಕೊಂಡಾಗ ಸಿಗೋ ಕಾನ್ಫಿಡೆನ್ಸ್ ಇದೆಯಲ್ಲ, ಬೇರೆ ಎಲ್ಲೂ ಸಿಗಲ್ಲ, ಎಷ್ಟು ಕೋಟಿ ಕೊಟ್ಟರೂ ಸಿಗಲ್ಲ. ಚಾಲೆಂಜಾಗಿ ತೊಗೊಳ್ಳಿ. ವೀಕ್ಲಿ ಇಷ್ಟು ದಿನ ನಾನು ವರ್ಕೌಟ್ ಮಾಡೇ ಮಾಡ್ತೀನಪ್ಪ ಅಂತ, ಫಿಟ್ ಆಗ್ತೀನಿ ಅಂತ. ಯಾಕಾಗಲ್ಲ ನೋಡಿ. ಆ್ಯಂಡ್ ನೆಕ್ಸ್ಟ್ ಎಲ್ರಿಗೂ ಗೊತ್ತಿದೆ, ರೋಪ್ ಎಕ್ಸಸೈಸ್ ಅಂದರೆ ಸ್ಕಿಪ್ಪಿಂಗ್ ಆಡೋದಿದು. ಸಾಧ್ಯ ಆದರೆ 100 ಮಾಡಿ, ಇನ್ನೂ ಚೆನ್ನಾಗಾಯಿತು ಅಂದರೆ 150 ಮಾಡಿ, ಇನ್ನೂ ಶಕ್ತಿ ಇದೆಯಪ್ಪ, ಸ್ಟ್ರೆಂತ್ ಇದೆ ಅಂದರೆ 200 ಮಾಡಿ. ಎಷ್ಟು ಸಾಧ್ಯನೋ ಅಷ್ಟು ಟ್ರೈ ಮಾಡಿ. ಮುಂಚೆನೇ ಹೇಳಿದ್ದೀನಿ, ಜಾಸ್ತಿ ಒಬೆಸಿಟಿ ಇದೆ ಅಂದರೆ ತುಂಬ ತೂಕ ಇರೋರು ಜಂಪ್ ಮಾಡೋಕ್ಕೆ ಕಷ್ಟ ಅಂದರೆ ನಿಧಾನಕ್ಕೆ ಮಾಡಿ. ಓಕೆ, ಇಷ್ಟೊತ್ತು ನಾನು ತುಂಬ ಹೇಳ್ತಿದ್ದೆ, ತುಂಬ ತೂಕ ಇರೋರು ಜಂಪ್ ಎಲ್ಲ ಮಾಡೋಕ್ಕೆ ಹೋಗಬೇಡಿ ಅಂತ. ಹಾಗಾದರೆ ನಾವೇನು ಮಾಡಬೇಕು, ಯಾಕೆ ಜಂಪ್ ಮಾಡಬಾರ್ದು ಅಂತಲೂ ಹೇಳ್ಬಿಡ್ತೀನಿ ನೋಡಿ. ತುಂಬ ತೂಕ ಇರೋರು ಜಂಪ್ ಎಲ್ಲ ಅವಾಯ್ಡ್ ಮಾಡಬೇಕು. ಯಾಕಂದರೆ ಬಾಡಿ ವೆಯ್ಟ್ ಜಾಸ್ತಿ ಇರುತ್ತೆ ನಿಮಗೆ. ನೀವು ಜಂಪ್ ಮಾಡಿದಾಗ ನಿಮ್ಮ ಅಷ್ಟೂ ತೂಕ ಮಂಡಿ ಮೇಲೆ ಬಂದು ಬೀಳುತ್ತೆ. ಮಂಡಿಗೆ ಅಷ್ಟನ್ನು ತಡ್ಕೊಳ್ಳೋ ಶಕ್ತಿ ಇರಲ್ಲ, ಆಗ ಇಂಜುರಿಗಳಾಗೋ ಚಾನ್ಸಸ್ ಇರುತ್ತೆ. ಹಾಗಾದರೆ ನಾವೇನು ಮಾಡಬೇಕು ಅಂದರೆ ನೋಡಿ, ಈಗ ಹೇಳ್ಕೊಡ್ತಾ ಇದ್ದೀನಲ್ಲ ಹಾಗೆ ತೂಕ ಕಡಿಮೆ ಮಾಡ್ಕೊಳ್ಳೋದು. ನಿಂತ್ಕೊಂಡೇ ಕೂಡ ಮಾಡ್ಕೊಳ್ಬೋದು. ಎರಡೂ ಕೈನ ಎಲ್ಬೋ ನಿಮ್ಮ ಆಪೋಸಿಟ್ ಮಾಡ್ಕೊಳ್ಳಿ. ಕಾಲನ್ನ ಹೇಗೆ ಮೇಲೆ ಆ್ಯಂಡ್ ಸೈಡ್ ಆ್ಯಂಡ್ ಕ್ರಾಸ್ ಈ ಥರ ನಿಂತ್ಕೊಂಡೇ ಟ್ರೈ ಮಾಡಿ. ನಿಮಗೆ ಆಲ್ರೆಡಿ ತೋರಿಸಿದ್ದೀನಿ ವಿಡಿಯೋಲಿ. ನೀ ಮೇಲೆ ಬಂದಾಗ ಹೊಟ್ಟೆ ಮಧ್ಯದ ಭಾಗ, ಸೈಡ್ ಹೋದಾಗ ಸೊಂಟದ ಭಾಗ, ಆ್ಯಂಡ್ ಕ್ರಾಸ್ ಮಾಡಿದಾಗ ಯಾವ ಪೋರ್ಷನ್ಗೆ ಅದು ಇಂಪ್ಯಾಕ್ಟ್ ಆಗುತ್ತೆ ಅಂತ. ಇದು ಅಷ್ಟೊಂದೇನು ಸುಸ್ತು ಮಾಡಲ್ಲ ನಿಮಗೆ. ಆರಾಮಾಗಿ ನೀವು 35 x 3 ಸೆಟ್ಸ್ ಮಾಡ್ಬೋದು. ಟ್ರೈ ಮಾಡಿ ನಿಧಾನಕ್ಕೆ. ಓಕೆ, ಸ್ಕ್ವಾಟ್ಸ್ ಆಲ್ರೆಡಿ ಮಾಡಿದ್ದೀರಿ, ಬಟ್ ಇನ್ನೂ ಕೂಡ ರಿಸಲ್ಟ್ ಚೆನ್ನಾಗಿ ಬರಬೇಕು ಅಂದರೆ ಸ್ಕ್ವಾಟ್ಸ್ ನೋಡಿ ಈ ರೀತಿ ಸೈಡ್ಸಲ್ಲೂ ತೋರಿಸ್ತಾ ಇದ್ದೀನಿ. ಕೆಳಗೆ ಹೋಗಿ ಮೇಲೆ ಆದಷ್ಟು ಕೆಳಗೆ ಹೋಗ್ಲಿಕ್ಕೆ ಟ್ರೈ ಮಾಡಿ ನೀವು. ಆಯ್ತಪ್ಪ, ಆರಾಮಾಗಿ ಸ್ಕ್ವಾಟ್ಸ್ ಮಾಡ್ಬೋದು ಅಂದಾಗ ನೀವೇನು ಮಾಡಬೇಕು, ವೆಯ್ಟ್ಸ್ ತೊಗೊಬನ್ನಿ. 5 kg 10 kg ವೆಯ್ಟ್ಸ್ ಇಟ್ಕೊಂಡು ಮಾಡಿ, ಆಗ ರಿಸಲ್ಟ್ ಚೆನ್ನಾಗಿರುತ್ತೆ. ನಾನಿಲ್ಲಿ 10 kg ಇಟ್ಕೊಂಡು ಸುಮ್ಮನೆ ಟ್ರೈ ಮಾಡಿದ್ದೀನಿ. ನೀವು ನೋಡಿ 5 kg 6 kg 10 kg ಅಂತ. ಡಂಬಲ್ಸ್ ಎಲ್ಲ ದುಡ್ಡು ಕೊಟ್ಟೆ ತಗೊಳ್ಬೇಕು ಅಂತಿಲ್ಲ. ನಿಮ್ಮ ಮನೇಲಿ 5 kg ಅಂದರೆ ಆರಾಮಾಗಿ ಚಪಾತಿ ಹಿಟ್ಟಿನ ಕವರ್ ಬರುತ್ತೆ, ಇಡೀ 5 kg ಲೋಡ್ ಆಗಿರೋದು, ಅದನ್ನೇ ಯೂಸ್ ಮಾಡ್ಕೊಳ್ಳಿ. ಏನಿರುತ್ತೋ ಅದನ್ನು. ಈಗ ಮಾಡ್ತಾ ಇರೋದು ನಾವು ಸುಮೋ ಸ್ಕ್ವಾಟ್ಸ್. ಇದು ಯಾವ ಭಾಗಕ್ಕೆ ರಿಸಲ್ಟ್ ಕೊಡುತ್ತೆ ಅಂತಲೂ ತೋರಿಸಿದ್ದೀನಿ ನೋಡಿ ವಿಡಿಯೋದಲ್ಲಿ. ಇದನ್ನು 30 x 3 ಸೆಟ್ಸ್ ಮಾಡಿ. ಆ್ಯಂಡ್ ಕೊನೆಯದಾಗಿ ಲಂಜಸ್ ಮಾಡಿ ಲಾಸ್ಟ್ಗೆ. ಇಷ್ಟನ್ನು ಎವ್ರಿ ಡೇ 30 to 35 ಮಿನಿಟ್ಸ್ ಮಾಡಿ. ಆ್ಯಂಡ್ ಕೆಲವರು ಡಯಟ್ ಕೇಳಿದ್ದೀರಾ ಕಾಮೆಂಟಲ್ಲಿ, ಸದ್ಯದರಲ್ಲೇ ಅದನ್ನೂ ಹಾಕ್ತೀನಿ. ಇನ್ನು ಪರ್ಟಿಕ್ಯುಲರ್ ಆಗಿ ಈ ಭಾಗಕ್ಕೆ ನಂಗೆ ವರ್ಕೌಟ್ ಬೇಕು ಅನ್ನೋದಿದ್ರೆ ಅದನ್ನು ಕಾಮೆಂಟ್ ಮಾಡಿ, ಅದನ್ನು ತೋರಿಸುವ. ಓಕೆನಾ? ಆ್ಯಂಡ್ ಡಯಟ್ ತುಂಬ 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 ಇಂಪಾರ್ಟೆಂಟ್. ಇಷ್ಟೆಲ್ಲ ಮಾಡಿ ಹೊರಗೋಗಿ ನಾನು ಚೆನ್ನಾಗಿ ಫ್ರೈಡೋ ಅಥವಾ ಜಂಕ್ ಫುಡ್ನೋ ತಿಂತೀನಿ ಅಂದರೆ ಇಷ್ಟೊತ್ತು ಮಾಡಿದ್ದೆಲ್ಲ ವೇಸ್ಟ್ ಆಗುತ್ತೆ. ಬಾಡಿ ನಿಮ್ಮ ಕಂಟ್ರೋಲಲ್ಲಿ ಇರಬೇಕು ಅಂದರೆ ನಾಲ್ಗೆನ ಫಸ್ಟ್ ನೀವು ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು. ಅಂದರೆ ಮನೆ ಊಟ ಜಾಸ್ತಿ ಮಾಡಿ, ಹೊರಗಡೆ ಜಂಕ್ನ ಅವಾಯ್ಡ್ ಮಾಡಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ. ಹೊಸ ವರ್ಕೌಟ್ಸ್ಗಳು ವಿಡಿಯೋಗಳು ಬೇಕು ಅಂದರೆ ಸೇವ್ ಮಾಡಿಟ್ಕೊಳ್ಳಿ, ಹೆಲ್ಪ್ ಆಗುತ್ತೆ. ಬೇರೆಯವ್ರಿಗೂ ಶೇರ್ ಮಾಡಿ. ಮತ್ತೆ ಸಿಗೋಣ, ಆಯಿತಾ?